ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಶ್ರೀಶೈಲ್ ಹೂಗಾರ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಾನು ಇದೇ ಒಂದು ವಾರ ಹಿಂದೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಕಾಲುವೆಗೆ ನೀರನ್ನು ಹರಿಸಿ ರೈತರ ಕಣ್ಣೀರು ಒರೆಸಿ ಅಂತೇಳಿ. ಇವತ್ತು ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದನ್ನು ನಮ್ಮ ಮುದ್ದೇಬಾಳದ ಪತ್ರಿಕಾ ಬಳಗದ ಮಿತ್ರರು ತಮ್ಮ ಪತ್ರಿಕೆಯಲ್ಲಿ ಪ್ರಕಟವನ್ನು ಮಾಡಿ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದರ ಪ್ರತಿಫಲವಾಗಿ ಇವತ್ತು ನೋಡಿ, ಕ್ಯಾನಲ್ಗಳಿಗೆ ನೀರನ್ನು ಹರಿಸಿದ್ದಾರೆ. ತುಂಬ ಹೆಚ್ಚಾಗಿ ನೀರು ಬರ್ತಾ ಇದೆ. ಡಿಸ್ಟ್ರಿಬ್ಯೂಟರ್ಗೂ ಕೂಡ ನೀರು ಹೋಗ್ತಾ ಇದೆ. ರೈತ ತುಂಬ ಖುಷಿ ಪಟ್ಟಿದ್ದಾನೆ. ಯಾಕಂದರೆ ಮಳೆ ಆಗ್ತಾ ಇಲ್ಲ, ಗಾಳಿ ಬೀಸಾಗ್ತದೆ. ಮುಗುಲು ನೋಡಾತಿದ್ದೆ ಮಳೆ ಬರ್ತದೇನಪ್ಪ ಅಂತ, ಮಳೆನೂ ಬರ್ತಾ ಇಲ್ಲ. ಇವತ್ತು ಲಕ್ಷಾಂತರ ಹೆಕ್ಟರ್ ಬಿತ್ತನೆ ಆಗಿದೆ. ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ರೈತರಿಗೆ ಅನುಕೂಲವಾಗ್ತಾ ಇದೆ ಕಾಲುವೆಗೆ ನೀರು ಹರಿಸಿದ್ರಿಂದ. ಈ ಕಡೆ ಬಸವಸಾಗರ ಅಣೆಕಟ್ಟಿಂದ 20,000 ಕ್ಯೂಸೆಕ್ ನೀರು ಹೊರಗಡೆ ಹೋಗ್ತಾ ಇದೆ, ಸಮುದ್ರ ಪಾಲಾಗ್ತಾ ಇದೆ. ಅದನ್ನು ಕೂಡ ಈಗಾಗಲೇ ಕೂಡ ಕ್ಯಾನಲ್ಗಳಿಗೆ ನೀರು ಹರಿಸಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಬಂದಿದೆ. ಅಲ್ಲಿ ಕೂಡ ಬಸವಸಾಗರ ಅಣೆಕಟ್ಟಿಂದ ಏನು ಕಾಲುವೆಗೆ ನೀರು ಹರಿದರೆ ಗುಲ್ಬರ್ಗ, ರಾಯಚೂರು, ಯಾದಗಿರಿ ಜಿಲ್ಲೆಯ ರೈತರಿಗೆ ಅನುಕೂಲ ಆಗ್ತದೆ. ಸ್ವಲ್ಪ ರೈತರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿರಿ ಅಂತಕ್ಕಂಥದ್ದು. ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಮತ್ತು ಯಾರಿಗೂ ನಮಗೇನು ಭೇದ ಭಾವ ಇಲ್ಲ. ನಾನು KBJNL ಅಧಿಕಾರಿಗಳು ತಮ್ಮ ಪ್ರೋಟೋಕಾಲ್ ಪ್ರಕಾರ ಏನಿದೆ ಅದನ್ನು ಮಾಡಿ, ಆದರೆ ಸಮುದ್ರದ ಪಾಲಾಗ್ತಕ್ಕಂಥ ನೀರನ್ನು ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಕಾಲುವೆಗೆ ನೀವು ನಿಮ್ಮ ನಿಯಮಾವಳಿ ಪ್ರಕಾರ ಹರಿಸಿದರೆ ರೈತರಿಗೆ ಸ್ವಲ್ಪ ಅನುಕೂಲವಾಗ್ತದೆ ಅಂತಕ್ಕಂಥದ್ದು. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಇಲ್ಲಿ ಭೇದ ಭಾವ ಇಲ್ಲ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇದಕ್ಕೆ ಸ್ಪಂದನೆಯನ್ನು ಮಾಡಿ ನೀರನ್ನು ಹರಿಸಿದ್ದಾರೆ. ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಹಾಗೂ ನಮ್ಮ ಮುದ್ದೇಬಾಳದ ಪತ್ರಿಕಾ ಬಳಗದ ಮಿತ್ರರಿಗೆ ಮತ್ತು ನನ್ನ ಎಲ್ಲ ಭಾಳಷ್ಟು ಸ್ನೇಹಿತರು, ಕಲಾವಿದರನ್ನು ಶೇರ್ ಮಾಡಿದ್ರು ಆ ವಿಡಿಯೋಸನ್ನು. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಕಾಲುವೆಗೆ ನೀರು ಹರಿಸಿದ್ರಿಂದ ಕೆರೆಗಳು ತುಂಬ್ತವೆ, ಹಳ್ಳ ಕೊಳ್ಳಗಳು ತುಂಬ್ತವೆ. ಇದರಿಂದ ಅಂತರ್ಜಲ ಜಾಸ್ತಿ ಆಗುತ್ತೆ. ನೀರಿನ ಗುಣಮಟ್ಟ ಹೆಚ್ಚಿಗೆ ಆಗೋದರಿಂದ ರೈತರಿಗೆ ಅದೊಂದು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ವ್ಯಕ್ತಪಡಿಸುತ್ತಾ, ನಮ್ಮ ಒಂದು ಮಾತಿಗೆ ಸ್ಪಂದಿಸಿರ್ತಕ್ಕಂಥ ಸರ್ಕಾರಕ್ಕೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು.